ಎಲ್ಲ ಭಕ್ತರು ಬಂದು ಮಕ್ಕಳಾಗದವರು ಮದುವೆ ಆಗದವರು ಎಲ್ಲ ಇಲ್ಲಿ ಬಂದು ಒಂದು ಕೈ ಮುಗಿದು ಒಂದು ಕಲಶ ಇಟ್ಟು ಹೋಗುವಾಗ ನಾವು ಹೇಳ್ತೇವೆ, ನೀವು ನಮ್ಮ ಅಜ್ಜನಿಗೆ ಏನು ಕೊಡ್ತೀರಿ ಅಂತ. ನಮ್ಮ ಅಜ್ಜನಿಗೆ ಏನು ಮತ್ತೆ ಚಿನ್ನ ಬೆಳ್ಳಿ ಅದರಲ್ಲಿ ಇದ್ದಿಲ್ಲ, ಒಂದು ಅಗ್ಗೆಲು ಕೊಡಿ ಅಂತ. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ತಾರಣನಾಥ್ ಪೂದೆ. ನಾವಿವತ್ತು ಸುಳ್ಯ ತಾಲೂಕಿನ ಅರಂತೋಡಿನ ಕೊಡಂಕೀರಿಯಲ್ಲಿದ್ದೇವೆ. ಕೊಡಂಕೀರಿ ಕೊರಗಜ್ಜನ ಕ್ಷೇತ್ರದಲ್ಲಿದ್ದೇವೆ. ಈ ಕೊರಗಜ್ಜನ ಕ್ಷೇತ್ರದ ಮಹಿಮೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಕೊರಗಜ್ಜನಿಗೆ ತುಳುನಾಡು ಅಲ್ಲದೆ ಇಡೀ ದೇಶದಾದ್ಯಂತ ಸಾಧಾರಣ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರನ್ನು ಹೊಂದಿರುವಂತಹ ಕೊರಗಜ್ಜ ದೈವ. ಕೊರಗಜ್ಜ ದೈವದ ಶಕ್ತಿಯನ್ನು ನಾನು ಮಾತಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಕೊರಗಜ್ಜನಿಗೆ ಒಂದು ಕ್ವಾರ್ಟರ್ ಇಡ್ತೇನೆ, ಅಜ್ಜನಿಗೆ ಒಂದು ಪ್ರಾರ್ಥನೆ ಮಾಡಿ ಕ್ವಾರ್ಟರ್ ಇಡ್ತೇನೆ, ಅಥವಾ ಇಲ್ಲಿ ಅಡಿಕೆ ಇಟ್ಟು ಚಕ್ಕುಲಿ ಇಷ್ಟವಾದ ನೈವೇದ್ಯ ದೈವಗಳಿಗೆ, ಈ ಕೊರಗಜ್ಜ ದೈವಗೆ ಹಾಗೆ ಪ್ರಾರ್ಥನೆ ಮಾಡಿದರೆ ಕ್ಷಣ ಮಾತ್ರದಲ್ಲಿ ನಮ್ಮ ಸಂಕಲ್ಪ ಏನಿದೆ ಅದು ನೆರವೇರುವಂಥದ್ದು. ಅದು ಕೊರಗಜ್ಜ ದೈವದಿಂದ ಮಾತ್ರ ಸಾಧ್ಯ. ಅಷ್ಟು ಬೇಗನೆ ನೆರವೇರಿಸಿಕೊಡ್ತಾರೆ. ಈ ಕೊರಗಜ್ಜ ದೈವದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾವು ಕೊಡಂಕೀರಿಯಲ್ಲಿದ್ದೇವೆ. ಕ್ಷೇತ್ರದ ಬಗ್ಗೆ ನಮಗೆ ಮಾಹಿತಿ ಕೊಡ್ಲಿಕ್ಕೆ ವಾರಿಜಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ನಿಮಗೆ. ಎಷ್ಟು ವರ್ಷಗಳಾಯ್ತು ಈ ಅಜ್ಜನ ಇಲ್ಲಿ ಸಾನ್ನಿಧ್ಯ ಇರುವಂತದ್ದು? ಇದೊಂದು 40 ವರ್ಷ ಆಯ್ತು. ಫಸ್ಟಿಗೆ ಎಲ್ಲ ಸಿಂಪಲ್ ಇತ್ತು ನನ್ನ ಗಂಡ ಇರುವಾಗ. ಮತ್ತೆ ನನಗೆ 4 ಹೆಣ್ಮಕ್ಳು. 4ರಲ್ಲಿ ಈಗ 3 ಜನ ಇಲ್ಲಿ ಇದನ್ನ ಆರಾಧನೆ ಮಾಡುದು ಮಾತ್ರ ಮುಖ್ಯ. ನಾನು ಇಲ್ಲದ್ರೆ ನಾನು ಎಲ್ಲಿಯಾದ್ರೆ ಹೋಗ್ಬೇಕಲ್ಲ, ಹಾಗೆ ನಾನು ನನ್ನ ಮಗನಾಗೆ ಇಲ್ಲಿ ಮಾಡಿಕೊಂಡಿದ್ದೆ. ಅಲಿಯ 3ನೇ ಅಲಿಯ ಇವನು 4ರಲ್ಲಿ. ಹಾಗೆ ಒಂದು 40 ವರ್ಷದಲ್ಲಿ ಈಗ ಒಂದು 10 ವರ್ಷ ಇಲ್ಲಿ ಒಂದು ಒಳ್ಳೆ ಇದ್ದಾಯ್ತು. ಮತ್ತೆ ಎಲ್ಲ ಭಕ್ತರು ಬಂದು ಮಕ್ಕಳಾಗದವರು ಮದುವೆ ಆಗದವರು ಎಲ್ಲ ಇಲ್ಲಿ ಬಂದು ಒಂದು ಕೈ ಮುಗಿದು ಒಂದು ಕಲಶ ಇಟ್ಟು ಹೋಗುವಾಗ ನಾವು ಹೇಳ್ತೇವೆ, ನೀವು ನಮ್ಮ ಅಜ್ಜನಿಗೆ ಏನು ಕೊಡ್ತೀರಿ ಅಂತ. ನಮ್ಮ ಅಜ್ಜನಿಗೆ ಏನು ಮತ್ತೆ ಚಿನ್ನ ಬೆಳ್ಳಿ ಅದರಲ್ಲಿ ಇದ್ದಿಲ್ಲ, ಒಂದು ಅಗ್ಗೆಲು ಕೊಡಿ ಅಂತ. ಆಗ ಅವರಿಗೆ ಮಗು ಆಗ್ತದೆ, ಮದುವೆ ಆಗ್ತದೆ. ಮತ್ತೆ ಅವರು ಎಲ್ಲರೂ ಬಂದು ಇಲ್ಲಿ ಎಲ್ಲ ಇದು ಮಾಡಿ ಇಲ್ಲಿ ಹೋಗ್ತಾರೆ ಅವರು. ಈಗ ಇಲ್ಲಿ ಉತ್ಸವಗಳು, ಈಗ ಕಾರ್ಯಕ್ರಮಗಳು ಯಾವುದೆಲ್ಲ ವಿಶೇಷವಾಗಿ ತಿಂಗಳಿಗೆ ಆಗುವಂತದ್ದು ಯಾವುದು? ತಿಂಗಳಿಗೆ ಸಂಕ್ರಮಣ. ಒಂದು ಒಮ್ಮೊಮ್ಮೆ ಈ ಕಳೆದ ತಿಂಗಳಲ್ಲಿ ಒಂದು 500 ಜನ ಇದ್ದರು. ಮಳೆ ಆದರೆ ಅಜ್ಜ ಬಿಟ್ಟು ಕೊಡ್ಲಿಲ್ಲ. ಹಾಗೆ 500 ಜನ ಕೋಳಿ ಊಟ ಅಗೆಲು ಇರ್ತದಲ್ಲ, 280 ಅಗೆಲು ಇತ್ತು. ಅಗೆಲು ಸೇವೆ ಮಾಡಿ ಊಟ ಮಾಡಿಕೊಂಡು ಮತ್ತೆ ಅಗೆಲು ತಕೊಂಡು ಅವರವರ ಮನೆಗೆ ಹೋಗ್ತಾರೆ. ಮತ್ತೆ ಮನೆಯಲ್ಲ ಉಳಿದವರಿಗೆ ಹುಷಾರಿಲ್ಲ ಮತ್ತೆ ಎಂತಾದ್ರೆ ಮೇಯಲ್ಲಿದ್ದಾರೆ ಅದೆಲ್ಲ ಅವನು ಬಿಡಿಸ್ತಾನೆ, ಮತ್ತೆ ಅವರು ಹುಷಾರಾಗ್ತಾರೆ. ಮತ್ತೆ ಇದು ಗರ್ಭಾವಸ್ಥೆಯಲ್ಲಿ ಇದ್ದಾರೆ, ಮದ್ದು ಮಾಡಿ ಹುಷಾರಾಗದವರು ಇಲ್ಲಿ ಹುಷಾರಾಗಿದ್ದಾರೆ. ಎಲ್ಲ ಅಂತರಲ್ಲಿ ಅಜ್ಜನಲ್ಲಿ ಒಂದು ಬೇಡಿಕೊಳ್ಳುವುದು. ಈಗ ಪ್ರಾರ್ಥನೆ ಮಾಡಿದ ತಕ್ಷಣ ಈಗ ಆ ಕಾಯಿಲೆ ಉಂಟು ಈ ಕಾಯಿಲೆ ಉಂಟು ಡಾಕ್ಟ್ರಿಯಲ್ಲಿ ದೇವರ ಅಜ್ಜನ ಪ್ರಸಾದ ಹಾಕಿದ ತಕ್ಷಣ ಅದನ್ನು ಗುಣಮುಖರಾಗಿ ಆಗ್ತಾರೆ. ಮತ್ತೆ ಈ ಮೈಯಲ್ಲೆಲ್ಲ ಎಂತದೆಲ್ಲ ಒಂದು ಸೇರಿಕೊಳ್ತದೆ, ಅದೆಲ್ಲ ಇಲ್ಲಿ ಪ್ರಸಾದ ಹಾಕಿ ಬಿಡಿಸುವಾಗ ಮತ್ತೆ ಅವ್ರು ಫೋನ್ ಮಾಡ್ತಾರೆ, ನಾವು ಈಗ ಮೊದಲನಾಗೆ ಹುಷಾರಿದ್ದೇವೆ, ಏನು ತೊಂದರೆ ಇಲ್ಲ. ಮತ್ತೆ ನೂಲು ಭಸ್ಮ ತಡ್ಡೆ ಎಲ್ಲ ಇಲ್ಲಿ ಪ್ರಸಾದ ಭಸ್ಮ ಅಲ್ಲ, ಅಜ್ಜನೊಂದು ಪ್ರಸಾದ ಕೊಡುದು. ಮತ್ತೆ ಯಂತ್ರ ಮಂತ್ರದಲ್ಲ, ಇದೇ ಕರಿಗಂಧ ಕೊಡುದು. ಇದರಲ್ಲಿ ನಿಮಗೆ ಹುಷಾರಾಗ್ತದೆ. ಹಾಗೆ ಅವರು ಹುಷಾರಾಗ್ತಾರೆ. ಮತ್ತೆ ಸೇಂದಿ ಹಾಕುವವರು ಸಹ ಹಾಗೆ ಒಳ್ಳೆ ಎಲ್ಲ ನೆಮ್ಮದಿಯಲ್ಲಿ ಇಲ್ಲಿ ಬಂದು ಈಗ ಒಳ್ಳೇದಾಗಿದೆ, ಮದ್ಯಪಾನ ಬಿಟ್ಟು ಒಳ್ಳೇದಾಗಿದ್ದೇವೆ ನಾವು ಅಂತ. ಇಲ್ಲಾದ್ರೆ ಪೆಟ್ಟು ಗುಟ್ಟು ಜಗಳೆಲ್ಲ ಮಾಡಿಕೊಂಡು ಎಲ್ಲ ಮನೆಯವರ ಹೆಂಡತಿ ಮಕ್ಕಳನ್ನೆಲ್ಲ ಓಡಿಸಿ ಅದೆಲ್ಲ ಸರಿಯಾಗಿದೆ ಈಗ. ಈ ಕ್ಷೇತ್ರದ ಬಗ್ಗೆ ಹೇಳಿದ್ರೆ ಏನು, ಈ ಪುರಾವೆಗಳು ಪುರಾತನ ಹಿಂದಿನ ಕಾಲದ್ದೇ ಇದು ಆರಾಧನೆ ಮಾಡಿಕೊಂಡು ಬರ್ತಿದ್ದೀರಾ ಹೇಗೆ ಅಂತ? ಇದು ಸಾಧಾರಣ ಒಂದು 40 ವರ್ಷ ಕಳೆಯಿತು. ನನ್ನ ಅತ್ತೆ ಮಾವ ಅವರ ಜೊತೆ ಬಂದಂತ ಕೊರಗಜ್ಜ, ಕೇರಳದಿಂದ ಕಾಸರಗೋಡಿಂದ ಬಂದ ಕೊರಗಜ್ಜ. ಇಲ್ಲಿ ಈಗ ಇಲ್ಲಿ ಅಂದ್ರೆ ಒಂದು 10 ವರ್ಷ ಆಯ್ತು.
ಇಲ್ಲಿ ಫುಲ್ ಇಂಪ್ರೂವ್ಮೆಂಟ್ ಆಗಿ. ನೀವು ಆರಾಧನೆ ಮಾಡುವುದು 10 ವರ್ಷ ಆಯ್ತು? ಹೌದು, ನಾನು ಇಲ್ಲಿ ಆರಾಧನೆ ಮಾಡುದಂದ್ರೆ ಒಂದು 4-5 ವರ್ಷ ಆಯ್ತು. ಅಷ್ಟೇ. ಮಾವ ತೀರಿ ಹೋದ ಮೇಲೆ ಹ. ಇಲ್ಲಿ ಬಂದು ನಾವು ಹ. ಇಲ್ಲಿ ಅತ್ತೆ ಒಬ್ರೆ, ಅವರಿಗೆ 4 ಹೆಣ್ಣು ಮಕ್ಕಳು. ಹ. ಹಾಗೆ ನಾವು ಇಲ್ಲಿ ನಿಂತದ್ದು. ಹ. ಇಲ್ಲಿ ಒಂದು ಹ. ಇದು ಮಾಡ್ಲಿಕ್ಕೆ ಬೇಕಾಗಿ ದೀಪಾರಾಧನೆ. ಹ. ಇವತ್ತು ಯಾವಾಗಲೂ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ, ಮಧ್ಯಾಹ್ನ ಮೇಲೆ ಮತ್ತೆ ಸಂಜೆ 6 ಗಂಟೆಯಿಂದ ಮೇಲೆ ದೀಪಾರಾಧನೆ. ದೀಪಾರಾಧನೆ. ಮತ್ತೆ ಸಂಕ್ರಮಣ ಇಲ್ಲಿ ಅಗೆಲು ಸೇವೆ ನಡೆಯುತ್ತದೆ. ಒಂದು 80-100 ಎಲ್ಲ ಅಗೆಲು ಇರ್ತದೆ ಸಂಕ್ರಮಣಕ್ಕೆ, ಈ ಅರಿಕೆದವರದ್ದು ಭಕ್ತಿಯಲ್ಲಿ ಅಂತ ಹೇಳಿ. ಅಜ್ಜನಿಗೆ ವಿಶೇಷವಾಗಿ ಇಲ್ಲಿ ಸೇವೆ ನಡೆಯುವಂತದ್ದು ಯಾವುದು? ಅಜ್ಜನಿಗೆ ಮೈನ್ ಆಗಿ ಕಲಸ ಸೇವೆ, ಕ್ವಾಟ್ರು, ಚಕ್ಕುಳಿ, ಬೀಡ, ಹೀಗೆ. ಮತ್ತೆ ಪ್ರತಿ ಸಂಕ್ರಮಣ ಅಗೆಲು ಸೇವೆ. ಮತ್ತೆ ವರ್ಷದಲ್ಲಿ 3 ದಿನ ಕೋಲ ಇರ್ತದೆ ಇಲ್ಲಿ, ಅರಿಕೆ ಕೋಲ ಅಂತ ಹೇಳಿ, ಹಾಗೇನೆ ಕಾಲಾವಧಿ ಅಂತ ಹೇಳಿ 3 ಸಲ ವರ್ಷದಲ್ಲಿ ಸೇವೆ ನಡೀತದೆ. 3 ದಿವಸ. ಯಾವುದೆಲ್ಲ ವಿಚಾರ ಇಟ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ? ಯಾವ ಸಮಸ್ಯೆ ಅಂತ ಹೇಳಿ ಜಾಸ್ತಿ ಜನ ಬರ್ತಾರೆ ಅಂತ? ಈಗ ಅಜ್ಜನಲ್ಲಿ ಎಲ್ಲ ಇದಕ್ಕೆ ಯಾವುದೇ ಕಾರ್ಯಕ್ಕೂ ಇಲ್ಲಿ ಯಾವುದೇ ಕಷ್ಟ ಇದ್ರೂ ಎಲ್ಲ ಪರಿಹಾರ ಅಜ್ಜ ಇಲ್ಲಿ ಮಾಡಿಕೊಡ್ತಾರೆ. ಎಷ್ಟೋ ಜನರಿಗೆ ಮಾಡಿಕೊಡ್ತಾರೆ. ಇಲ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಮು, ಕ್ರೈಸ್ತ 3 ಜನರು ಇಲ್ಲಿಗೆ ಬರ್ತಾರೆ. ಬಂದು ಅವರಿಗೆ ಆಗುವಂತ ಇದು ಮಾಡಿ ಅಜ್ಜ ಕೊಡ್ತಾರೆ. ಮತ್ತೆ ನಮ್ಮಿಂದ ನಡೆಯುವಂತದ್ದು ಯಾವುದೇ ಇದಿಲ್ಲ. ಎಂತ ಇದ್ರು ಎಲ್ಲ ಇಲ್ಲಿ ಕೊರಗಜ್ಜ, ವಾಸನ ಮೂರ್ತಿ, ಪಂಜುರುಳಿ, ಕೊರತಿ, ಗುಳಿಗ, ಇಷ್ಟು 5 ದೈವಗಳು ಇಲ್ಲಿ ಉಂಟು. ಮತ್ತೆ ನಮ್ಮ ಸೀಮೆ ದೇವರು ಮಲ್ಲಿಕಾರ್ಜುನ ದೇವರು. ಇದರಲ್ಲಿ ಇಲ್ಲಿ ಆಗುವಂತ ಇದು ಕಾರ್ಯ. ಇಲ್ಲಿ ಈ ಕೊರಗಜ್ಜನ ಪವಾಡದಿಂದ ಏನಾದ್ರು ಇಲ್ಲಿ ಪವಾಡದ ರೀತಿ ನಡೆದಿರೋ ಘಟನೆಗಳು ಏನಾದ್ರು ಆಗಿದೆ ಅಂತ? ಈಗ ಪವಾಡ ಅಂದ್ರೆ ಇಲ್ಲಿ ಎಷ್ಟೋ ಜನರಿಗೆ ಅವರಿಗೆ ಮಕ್ಕಳು ಆಗಿದೆ, ಕೆಲವರಿಗೆ. ಮತ್ತೆ ಇಲ್ಲಿ ಅಂದ್ರೆ ಈಗ ಈ ಮಂಗಳೂರು ಆಸ್ಪತ್ರೆಯಲ್ಲಿ ಆಗದಂತ ಅವರು ಇಲ್ಲಿಂದ ಒಂದು ಪ್ರಾರ್ಥನೆ ಮಾಡಿ ಅವರು ಅಲ್ಲಿ ಉಸಿರಾದವರು ಇಲ್ಲಿ ಕೋಲ ಎಲ್ಲ ಅವರದ್ದು ಕೊಟ್ಟಿದ್ದಾರೆ, ಬದುಕಿ ಬಂದಿದ್ದಾರೆ. ಏನು ಅವರಿಗೆ ಸಮಸ್ಯೆ ಅದೇನು ಆರೋಗ್ಯದಲ್ಲಿ? ಆರೋಗ್ಯದಲ್ಲಿ ಅಂದ್ರೆ ಅವರಿಗೆ ಅಲ್ಲಿ ಡಾಕ್ಟರ್ ಹೇಳಿದ್ದಾರೆ ಅಂತೆ, ಇದು ಗ್ಲುಕೋಸ್ ಹತ್ತುದಿಲ್ಲ, ಇದು ಆಗ್ಲಿಕ್ಕಿಲ್ಲ. ಹಾಗೆ ಅವರ ಇಲ್ಲಿ ಅತ್ತಿಗೆ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಮಾಡಿದ ನಂತರ ಒಂದು 2 ಗಂಟೆ ಆಗುವಾಗ ಅಲ್ಲಿ ಗ್ಲುಕೋಸ್ ಎಲ್ಲ ಹತ್ತಿದೆ, ಅವರು ಹುಷಾರಾಗಿದ್ದಾರೆ. ಅವರ ಕೋಲ ಸಹ ಇಲ್ಲಿ ಕೊಟ್ಟಿದ್ದಾರೆ. ಅಂತದೆಲ್ಲ ಎಷ್ಟೋ ಘಟನೆ ಇಲ್ಲಿ ನಡೆದಿದೆ. ನಡೆಯೋದವರು ಸಹ ನಡೆದಿದ್ದಾರೆ ಇಲ್ಲಿ. ಇಲ್ಲ ಇದ್ರೆ ಅಷ್ಟು ನಮಗೆ ಇಲ್ಲಿ ಹೌದೌದು ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಇದ್ರೆ ಇಲ್ಲಿ ಸಂಕ್ರಮಣ ಅಷ್ಟು ಅಗೆಲು ಬರ್ಲಿಕ್ಕಿಲ್ಲ. ಅದೊಂದು ಅಜ್ಜನ ಕಾರಣಿಕ. ಈಗ ಇಲ್ಲಿ ಫಸ್ಟಿಗೆ ಎಂತ ಇರ್ಲಿಲ್ಲ, ಫಸ್ಟಿಗೆ ಇಲ್ಲಿ ಎಂತ ಇರ್ಲಿಲ್ಲ. ಒಂದು ದಿವಸ ಅತ್ತೆ ಆಗಿರ್ಬೋದು, ಅವರು ಮಾವ ಆಗಿರ್ಬೋದು, ಒಂದು 10 ರೂಪಾಯಿದು ಊದುಬತ್ತಿ, 10 ರೂಪಾಯಿ ಎಣ್ಣೆ ತಕೊಂಡು ಬಂದು ಇಲ್ಲಿ ದೀಪ ಇಟ್ಕೊಂಡು, ಆವಾಗ ಅಲ್ಲಿ ಕಲ್ಲು ಅಲ್ಲಿ ಇದ್ದದು. ಇಲ್ಲಿ ಗುಡಿಯಾಗಿ ಒಂದು 5-6 ವರ್ಷ ಆಯ್ತು. ಈಗ ಒಂದು 10 ವರ್ಷಕ್ಕೆ ಇಡುವಂತದ್ದು ಎಣ್ಣೆ ಉಂಟು, ಊದುಬತ್ತಿ ಎಲ್ಲ ಉಂಟು, ಯಾವುದು ತೊಂದ್ರೆ ಇಲ್ಲ. ಇಲ್ಲಿ ಎಲ್ಲ ಮಾಡಿದ್ದು ನಮ್ಮಿಂದ 1 ರೂಪಾಯಿ, ನಾವು 1 ರೂಪಾಯಿ ಕೈಯಿಂದ ಹಾಕ್ಲಿಲ್ಲ, ಎಲ್ಲರೂ ಕೊಟ್ಟದೆ ದಾನಿಗಳು ಕೊಡುಗೆಯಾಗಿ ಇಲ್ಲಿಗೆ ಅಜ್ಜ ಸೇವೆ ಮಾಡಿದವರು ಎಲ್ಲ ಬಂದಿರುವಂತದ್ದು. ಏನಿದೆ ಬತ್ತೊಂದು ದಿನ ಮೂಜಿ ವರ್ಷ ಅಂದ್ರೆ ಏನು ಬತ್ತತೆ ಇಂಕ ಫಸ್ಟ್ ಮೂಲು ಗಾಯ್ತೈತೆ ಇಂಕ ಗೊತ್ತಿದ್ದಾನೆ ಇಂಕೊಂಚ ಬೇತೆ ಜನ ಪಂಡದು ಇಂಕ ಇಂಚ ಕೊರಗ ಜನ ಅಲ್ಲಿ ಭಯಂಕರ ಕಾರ್ನಿಕೊಂಡು ಅನ್ನು ಪಂಡದು ಏನು ಬತ್ತನೆ ಮತ್ತದೆ ಏನು ಒಂಜಿ ಬೇಲೆ ಅವರು ಇತ್ತನೆ ಇಂಚ ಒಂಜಿ ಗಾಡಿ ದೀಪನಿಂದ ಇತ್ತೆ ಗಾಡಿ ದೀಪರಿ ಏನು ಅಜ್ಜರ ಬತ್ತು ಪ್ರಾರ್ಥನೆ ಮಾಡ್ತೇವೆ ಇಂಚ ಗಾಡಿ ದೀಪ ಇಂಚ ಇಂಕ ಮಾಲ್ತುಕೊಡು ಇಂಚ ಕೊಂಟ ಒಂಜಿ ಅಗೆಲ್ ಸೇವೆ ಕೊರ್ಪೆಂದು ಇಂಚಂದ ಮರ ಮಾಲ್ತು ನನಗೆ ಕೊಂಚ ಗಾಡಿ ಪೂರ ಎತ್ತಿತ್ತು ಅಜ್ಜರ ಒಂಜಿ ಅಗೆಲ್ ಸೇವೆ ಕೊರಿಯ ಅಂಚ ಏನು ನಿಂತನ ಕಾರ್ಯ ಇಂಕ ಕೊರಗಜ್ಜನ ನಡ್ಕೋತ ಕೊಡ್ತೀವಿ. ಎಲ್ಲ ಕೊರಗಜ್ಜನ ಶಕ್ತಿಯಿಂದ ಎಲ್ಲ ನೆರವೇರಿವಾಗಿದೆ ನಿಮಗೆ. ಸರ್ ನಿಮಗೆ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.